ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ವತಿಯಿಂದ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಪಿಎಚ್ಸಿ ಆರೋಗ್ಯ ಕೇಂದ್ರಗಳಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳು ಮತ್ತು ವೈದ್ಯರು ಹಾಗೂ ಸಿಬ್ಬಂದಿ ನೇಮಕಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾತ್ರಿ ಪಾಳಿಯ ವೈದ್ಯರಿಲ್ಲದೆ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಇಬ್ಬರು ರೋಗಿಗಳು ಮಂಗಳವಾರ ರಾತ್ರಿ ಮೃತಪಟ್ಟಿದ್ದ ಈ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ಸುಡು ಬಿಸಿಲಿನಲ್ಲಿ ಶಾಸಕರಿಗೆ ಹಾಗೂ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಎಂದು ಘೋಷಣೆಗಳ ಮೂಲಕ ಡಿವೈಎಫ್ಐ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿದ್ದಾರೆ. ಎಸ್ಎಫ್ಐ ಸೋಮಶೇಖರ್ ಮಾತನಾಡಿ, ತಾಲೂಕಿನ ಬಡಜನರು ನೇರವಾಗಿ ಬಾಗೇಪಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರುತ್ತಿದ್ದಾರೆ. ಇಲ್ಲಿಯೂ ಸಹ ಸೌಲಭ್ಯಗಳು ಇಲ್ಲದ ಕಾರಣ ದಿಕ್ಕೆಟ್ಟು ಪ್ರಾಣದ ಉಳಿವಿಗಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಸಾವಿರಾರು ರೂಪಾಯಿ ಸಾಲ ಮಾಡಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಬಗ್ಗೆ ಶಾಸಕರು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಪಡಿಸಬೇಕು ಎಂದು ಹೇಳಿದ್ದಾರೆ. ಸ್ಥಳಕ್ಕೆ ಎಎಂಒ ವಿನಯ್ ಕುಮಾರ್ ಆಗಮಿಸಿ ಮನವಿ ಪತ್ರವನ್ನು ಸ್ವೀಕರಿಸಿ ಮೇಲಧಿಕಾರಿಗಳ ಜೊತೆ ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಈ ವೇಳೆ ಡಿಒಎಫ್ಐ ಜಿಲ್ಲಾಧ್ಯಕ್ಷ ಹರೀಶ್, ಡಿಒಎಫ್ಐ ತಾಲೂಕು ಸಂಚಾಲಕ ಸುರೇಶ್ ಮದಿಕೆರೆ, ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್, ಗಂಗಾಧರ, ಬಾಬು, ಅಜಯ್, ನಂದೀಶ್ ಮತ್ತಿತರರು ಹಾಜರಿದ್ದರು. ಸಾರ್ವಜನಿಕ ಆಸ್ಪತ್ರೆಗೆ ಕಾರಣವಾದ ಎಂಎಲ್ಎಗೆ ಧಿಕ್ಕಾರ. ಸಾರ್ವಜನಿಕ ಆಸ್ಪತ್ರೆಗೆ ಕಾರಣವಾದ ಎಂಎಲ್ಎಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಡಿವೈಎಫ್ಐ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಮೊನ್ನೆ ಮಂಗಳವಾರ ಈ ಸಾರ್ವಜನಿಕ ಆಸ್ಪತ್ರೆಗೆ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಅಂತೇಳಿ ಕೂಲಿ ಕೆಲಸ ಮಾಡ್ತಕ್ಕಂಥ ಕೂಲಿಕಾರರು ಈ ಆಸ್ಪತ್ರೆಗೆ ಬಂದು ಇಬ್ಬರು ಏಕಾಏಕಿ ವೈದ್ಯರಿಲ್ಲದೆ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇವತ್ತು ಯಾಕೆ ಅವರ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ? ಯಾಕೆ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ? ಆ ವೈದ್ಯರನ್ನು ನೇಮಕ ಮಾಡತಕ್ಕಂಥ ಜವಾಬ್ದಾರಿ ಯಾರಿಗಿದೆ? ಇವತ್ತಿಲ್ಲಿರ್ತಕ್ಕಂಥ ಶಾಸಕರಿಗಿದೆ. ಅಯ್ಯ ಶಾಸಕರೇ, ನಾವು ಡಿವೈಎಫ್ಐ ಇಂದ ನಾವು ಕೇಳ್ತಾ ಇದ್ದೀವಿ, ನೀವು 3 ಬಾರಿ ಶಾಸಕರಾಗಿದ್ದೀರಾ. ಇವತ್ತು ನಿಮ್ಮ ಯೋಗ್ಯತೆಗೆ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರನ್ನು ತರ್ತಕ್ಕಂಥ ಕೆಲಸ ಇವತ್ತು ನೀವು ಮಾಡ್ತಾ ಇಲ್ಲ. ಇವತ್ತು ಇಬ್ಬರ ಪ್ರಾಣ ಹೋಗಿದೆ ಅಂದರೆ ನೇರ ಹೊಣೆಗಾರಿಕೆ ನೀವೇ. ಇವತ್ತು ನಿಜವಾಗಿಯೂ ಇವತ್ತು 24 ಗಂಟೆಗಳ ಕೆಲಸ ಮಾಡ್ತಕ್ಕಂಥ ವೈದ್ಯರಲ್ಲಿದ್ದರೆ ಅವರು ನಿಜವಾಗಿಯೂ ಆ ಕೂಲಿಕಾರರಿಗೆ ಚಿಕಿತ್ಸೆ ಮಾಡಿದರೆ ಇವತ್ತು ಅವರ ಪ್ರಾಣ ಉಳಿತಾ ಇತ್ತು. ಇವತ್ತು ಬಡವರ ಪ್ರಾಣದ ಜೊತೆ ಚೆಲ್ಲಾಟವಾಡ್ತಾ ಇದ್ದೀರಾ. ಇವತ್ತು ಇಲ್ಲಿ ಸುಮಾರು ಸಮಸ್ಯೆಗಳಿದೆ. ಇವತ್ತು ಬಡವರು ಕೂಲಿ ಮಾಡ್ತಕ್ಕಂಥ ಬಡವರು ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಂತ ಬರ್ತಾರೆ. ಇವತ್ತು ರಕ್ತ ಪರೀಕ್ಷೆ ಮಾಡ್ತಾರೆ. ಇವತ್ತು ರಕ್ತ ಪರೀಕ್ಷೆಗೂ ಕೂಡ ಇಲ್ಲಿ 150 ರೂಪಾಯಿ ಇವತ್ತು ಹಣವನ್ನು ವಸೂಲಿ ಮಾಡ್ತಿದ್ದಾರೆ. ಎಕ್ಸ್ರೇ ಮಾಡ್ತಾರೆ. ಎಕ್ಸ್ರೇ ಮಾಡಲಿಕ್ಕೂ ಕೂಡ ಇವತ್ತು ಇಲ್ಲಿ ಹಣ ವಸೂಲಿ ಮಾಡ್ತಿದ್ದಾರೆ. ಅಯ್ಯ, ನಾವು ಕೇಳ್ತಿದ್ದೀವಿ, ಸಾರ್ವಜನಿಕ ಆಸ್ಪತ್ರೆಗೂ ಖಾಸಗಿ ಆಸ್ಪತ್ರೆಗೂ ಇನ್ನೇನು ವ್ಯತ್ಯಾಸ ಅಂತ ನಾವು ಪ್ರಶ್ನೆ ಮಾಡ್ತಿದ್ದೀವಿ. ಸರ್ಕಾರಿ ಆಸ್ಪತ್ರೆ ಇರೋದು ಉಚಿತವಾಗಿ ಬಡವರಿಗೆ ಚಿಕಿತ್ಸೆ ಮಾಡಲಿಕ್ಕೆ, ನೀವು ಹಣ ಲೂಟಿ ಮಾಡಲಿಕ್ಕೆ ಅಲ್ಲ. ಇವತ್ತು ಮೆಡಿಸಿನ್ಸ್ ಇದೆ ತುಂಬ. ಇವತ್ತು ಹೋರಾಟ ಮುಖ್ಯ ಉದ್ದೇಶ ಏನಂತಂದರೆ, ಬಾಗೇಪಲ್ಲಿ ತಾಲೂಕು ನಿರಂತರ ಬರಗಾಲಕ್ಕೆ ತುತ್ತಾಗಿದ್ದು, ಇವತ್ತು ತಾಪಮಾನ ಹೆಚ್ಚಾಗಿದ್ದು, ಇಂಥ ಸಂದರ್ಭದಲ್ಲಿ ವಿಪರೀತವಾದಂಥ ಬಿಸಿಲಾಗಿದ್ದು, ಈ ಬಿಸಿಲಿಗೆ ಮತ್ತು ಈ ಬಿಸಿಲಿನ ಗಾಳಿಗೆ ರೋಗಗಳು ಹರಡ್ತಾ ಇದ್ದಾವೆ. ಅಂತಹ ಸಂದರ್ಭದಲ್ಲಿ ಇವತ್ತು ಬಾಗೇಪಲ್ಲಿ ತಾಲೂಕಿಗೆ ಸಂಬಂಧಪಟ್ಟಂಥ ಆಸ್ಪತ್ರೆಗಳೇನಿದೆ, ಅವು PHC ಆಸ್ಪತ್ರೆಗಳೇನಿರ್ಬೋದು, ಮುಖ್ಯ ಆಸ್ಪತ್ರೆ ಏನಿರ್ಬೋದು, ಈ ಆಸ್ಪತ್ರೆಯಲ್ಲಿ ಇವತ್ತು ವೈದ್ಯರ ಕೊರತೆ ಎತ್ತು ಕಾಣ್ತಾ ಇದೆ. ಉದಾಹರಣೆಗೆ ಮೊನ್ನೆ ಮಂಗಳವಾರ ಈ ಆಸ್ಪತ್ರೆಗೆ ಅಂತ ಹೇಳ್ಬಿಟ್ಟು ಅವರಿಗೆ ಹೃದಯಾಘಾತವಾಗಿದೆ, ಅರ್ಜೆಂಟು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಇಲ್ಲಿಗೆ ಬಂದಾಗ ಕನಿಷ್ಠ ಪಕ್ಷ ವೈದ್ಯರಿಲ್ಲ ಅಂತ ಹೇಳ್ಬಿಟ್ಟು ವೈದ್ಯರಿಗೆ ಕಾಲ್ ಮಾಡಿದಾಗ ಅವರು ನಾವು ಬರಬೇಕಾ ಬೇಡವಾ ಅಂತ ಒಂದು ಉಡಾಬೆ ಉತ್ತರವನ್ನು ಕೊಡ್ತಾರೆ. ಅಂತಂದರೆ ಇವತ್ತು ಈ ಬಾಗೇಪಲ್ಲಿನ ತಾಲೂಕಿನ ಆಡಳಿತಾಧಿಕಾರ, ಇಲ್ಲಿರುವಂತಹ ಅಧಿಕಾರಿಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿರುವಂಥ ಕೃಪಾ ಕಟಾಕ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ತಾಲೂಕು ಕೇಂದ್ರ ಇದೆ, ಈ ತಾಲೂಕು ಕೇಂದ್ರದಲ್ಲಿ ಅಧಿಕಾರಿಗಳು ಇವತ್ತು ಮಾಯವಾಗಿದ್ದಾರೆ, ವೈದ್ಯರಿಲ್ಲ. ಇವತ್ತು ಅದೇ ರೀತಿಯಾದಂಥ ಹೋಬಳಿ ಮಟ್ಟಗಳಲ್ಲಿ PHCಗಳಲ್ಲಿ ಡಾಕ್ಟರ್ಗಳಿಲ್ಲ, ಸಿಬ್ಬಂದಿ ಇಲ್ಲ. ಇದೆಲ್ಲ ಕೂಡ ಇವತ್ತು ಡಿವೈಎಫ್ಐ ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕೆ ಇವತ್ತು ಬಾಗೇಪಲ್ಲಿ ಒಂದು ಬರಪೀಡಿತ ಪ್ರದೇಶ,
ಬರಪೀಡಿತ ಪ್ರದೇಶದಲ್ಲಿ ಇವತ್ತು ಜನ ಎಲ್ಲ ಕೂಡ ಕೂಲಿ ಕೆಲಸ ಮಾಡಿ, ರೈತರ ಕೆಲಸ ಮಾಡಿ ಸಂಜೆ ಬಂದು ಅವ್ರಿಗೆ ಏನಾದರೂ ಅನಾರೋಗ್ಯ ಈಡಾದರೆ ಆಸ್ಪತ್ರೆಗಳಿಗೆ ಹೋದ್ರೆ ಇವತ್ತು ಡಾಕ್ಟರ್ಗಳ ಕೊರತೆ ಕಾಣ್ತಾ ಇದೆ. ಇದು ಸುಮಾರು ದಿನಗಳಿಂದ ಕೂಡ ಇದೇ ರೀತಿಯಲ್ಲಿದೆ. ಇವತ್ತು ಕೂಗಲಿದೆ, ದೂರದಲ್ಲಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ. ಮಾತಾಡಿದ್ರೆ ಇಲ್ಲಿ ಏನು ಮಾಡ್ತಾರೆ, ನಮ್ಮಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ, ಡಾಕ್ಟರ್ಗಳಿಲ್ಲ, ನೀವು ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ಇವತ್ತು ಕೂಲಿ ಮಾಡಿದ್ರೆ, ಇವತ್ತೆಲ್ಲ ದಿನ ಇಡೀ ಕೂಲಿ ಮಾಡಿದ್ರೆ 300 ರೂಪಾಯಿ ಸಿಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು 300 ರೂಪಾಯಿ ಇವತ್ತು ಖಾಸಗಿ ಆಸ್ಪತ್ರೆಗಳಿಗೆ ಹೋದಾಗ ಸಾವಿರಾರು ಗಟ್ಟಲೆ, ಲಕ್ಷಾಂತರ ಗಟ್ಟಲೆ ಕೊಡಬೇಕಾದಂಥ ಪರಿಸ್ಥಿತಿ ಕೂಡ ಅನಿವಾರ್ಯ ಆಗಿದೆ. ಇಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ತಾಲೂಕು ಆಡಳಿತ ಏನಿದೆ, ತಹಸೀಲ್ದಾರ್ ಆಗಲಿ, ಇವತ್ತು MLA ಆಗಲಿ, ಇದ್ರ ಬಗ್ಗೆ ಯಾವುದೇ ರೀತಿಯಾದ ಯೋಚನೆ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತೇನೋ ಮೀಟಿಂಗ್ ಕರೆದಿದ್ದಾರಂತೆ. ಯಾವಾಗೋ ಮಂಗಳವಾರ ಸತ್ತಿರೋ ವಿಚಾರ ಇವತ್ತು ಬಂದು ಮೀಟಿಂಗ್ ಕರೆದಿದ್ದಾರಂತೆ. ಅಂದರೆ ನಾವು ಎಷ್ಟು ದುರಂತದಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂತ. ಯಾಕಂತಂದರೆ ಇವತ್ತಿರುವಂಥ MLA ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ರಿಯಲ್ ಎಸ್ಟೇಟ್ ದಂಧೆಗಿಳಿದು ಬಿಟ್ಟು ಈ ಬಾಗೇಪಲ್ಲಿ ಜನರ ಪರಿಸ್ಥಿತಿ ಈ ಗತಿಗೆ ತಂದಿದ್ದಾರೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ಹೇಳ್ತಾ ಇದ್ದೀವಿ, DYFI ಸಂಘಟನೆ, ನಾವು ನಿಮಗೆ ಬಿಡೋದಿಲ್ಲ, ನಾವು ಹೋರಾಟ ಮುಂದುವರಿಸ್ತೀವಿ. ಈ ಬಾಗೇಪಲ್ಲಿ ತಾಲೂಕು ಅಭಿವೃದ್ಧಿ ಆಗೋವರೆಗೂ ನಿಮಗೊಂದು ತಕ್ಕ ಬುದ್ಧಿ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು DYFI ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು THO ಅವರು ಬಂದು ಈ ಮನವಿ ಪತ್ರ